ಮಾಡಬೇಕು ಅಂತ ಹೇಳಿ ಇವರೇನು ಮಾಡೋರು ನೋಡಿಲ್ವ ರೈತರಿಗೆ? ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ? ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ. ಈ 15 ಸೈಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ CM ಆಗಿ, ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ? ಅದು ಬೇಕಾದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಯಾರೋ ಒಬ್ಬ ದಲಿತನ CITನಲ್ಲಿ ಅಲರ್ಟ್ ಆದಂಥ ಮೂಡಾ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇದು ಒಂದಲ್ಲ, ಮೊನ್ನೆ 15 ಸೈಟ್ ತಗೊಂಡಿರೋದಲ್ಲ ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ. ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ಡ್ ಅವನು 24,000 ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡಾದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ 10,000 ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು, ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ. ಜನ ಮರ್ತಿರ್ಬೋದು, ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು. ಅದೆಂಥದ್ದು ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ. ಅದು ತೆಗೀರಿ. ಯಾರಿಗೆ ಸೀಲ್ ಮಾಡಿದ್ರ ಮೇಲೆ ಏನೇನಾಯ್ತದು ಸಮಾಜ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ, ಮಾರಿದ್ಯಾರ್ಗದನ್ನ ಇನ್ನೂ ಯಾರ ಕೈಲಿದೆ? ಅದು ಸುಮ್ಮನೆ ಹೆಸ್ರಿಗೆ ಮಾರಾಟ ತೋರಿಸ್ಕೊಂಡವ್ರೆ. ಅದು ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ರಾಮಾಯಣ. ಮಾಡಬೇಕು ಅಂತ ಹೇಳಿ ಇವರೇನು ಮಾಡೋರು ನೋಡಿಲ್ವ ರೈತರಿಗೆ? ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ? ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ. ಈ 15 ಸೈಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ CM ಆಗಿ, ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ? ಅದು ಬೇಕಾದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಯಾರೋ ಒಬ್ಬ ದಲಿತನ CITನಲ್ಲಿ ಅಲರ್ಟ್ ಆದಂಥ ಮೂಡಾ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇದು ಒಂದಲ್ಲ, ಮೊನ್ನೆ 15 ಸೈಟ್ ತಗೊಂಡಿರೋದಲ್ಲ ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ. ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ಡ್ ಅವನು 24,000 ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡಾದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ 10,000 ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು, ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ. ಜನ ಮರ್ತಿರ್ಬೋದು, ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು. ಅದೆಂಥದ್ದು ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ. ಅದು ತೆಗೀರಿ. ಯಾರಿಗೆ ಸೀಲ್ ಮಾಡಿದ್ರ ಮೇಲೆ ಏನೇನಾಯ್ತದು ಸಮಾಜ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ, ಮಾರಿದ್ಯಾರ್ಗದನ್ನ ಇನ್ನೂ ಯಾರ ಕೈಲಿದೆ? ಅದು ಸುಮ್ಮನೆ ಹೆಸ್ರಿಗೆ ಮಾರಾಟ ತೋರಿಸ್ಕೊಂಡವ್ರೆ. ಅದು ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ರಾಮಾಯಣ.